ಇಲ್ಲಿಗೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಮತ್ತೋರ್ವ ಕೂಡ ನಾಪತ್ತೆಯಾಗಿದ್ದಾರೆ. ತಮಿಳುನಾಡು ಮೂಲದ ಶರವಣ್ಣನ್ ನಾಪತ್ತೆಯಾಗಿದ್ದಾರೆ. ಅವರ ಕುಟುಂಬಸ್ಥರು ಬಂದು ಅಳಲು ತೋಡ್ಕೊಂಡಿದ್ರು. ಟ್ಯಾಂಕರ್ ನಿಲ್ಲಿಸಿ ಟೀ ಕುಡಿಯೋದಕ್ಕೆ ಹೋಗಿದ್ದ ಶರವಣ್ಣನ್, ಘಟನಾ ಸ್ಥಳದಲ್ಲಿ ಸಿಕ್ಕಿದ್ದ ಶರವಣ್ಣನ್ ಟ್ಯಾಂಕರ್. ಬಟ್ ಆತ ಎಲ್ಲಿದ್ದಾನೆ? ಆತ ಕೂಡ ನಾಪತ್ತೆಯಾಗಿದ್ದಾನೆ. ಜುಲೈ 16ರಂದು ನಾಪತ್ತೆಯಾಗಿದ್ದ ಶರವಣ್ಣನ್ 10 ದಿನಕ್ಕೊಮ್ಮೆ ಮನೆಗೆ ಬರ್ತಾ ಇದ್ರಂತೆ. ಅಂದು ಬೆಳಿಗ್ಗೆ 7:30 ಮನೆಗೆ ಫೋನ್ ಮಾಡಿದ್ರು ಚಾಲಕ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶರವಣ್ಣನ್ ಕೂಡ ನಾಪತ್ತೆಯಾಗಿದ್ರ ಬಗ್ಗೆ ತಮಿಳುನಾಡು ಮೂಲದವರು, ಹಾಗಾಗಿ ಆ ಕುಟುಂಬ ಬಂತು, ಅಳಲು ತೋಡ್ಕೊಳ್ತು. ಇಲ್ಲ, ನಮ್ಮವರು ಕೂಡ ನಾಪತ್ತೆಯಾಗಿದ್ದಾರೆ, ದಯವಿಟ್ಟು ಹುಡುಕಿ ಕೊಡಿ ಅಂತ. ಬರೀ ತಮಿಳುನಾಡು ಕೇರಳ ಮಾತ್ರ ಅಲ್ಲ, ಇಲ್ಲಿ ನಮ್ಮ ರಾಜ್ಯದವರು, ಆದ್ರೂ ಕೂಡ ಉತ್ತರ ಕನ್ನಡದವರು, ಅಲ್ಲೇ ಶಿರೂರು ಭಾಗದಲ್ಲಿ ವಾಸ ಮಾಡ್ತಾ ಇರೋರ ನಮ್ಮವರು 3 ಮಿಸ್ಸಿಂಗ್ ಆಗಿದ್ರು. ಅದರಲ್ಲಿ ಸನ್ನಿ ಗೌಡ ಅವರ ಮೃತದೇಹ ಪತ್ತೆಯಾಯಿತು, ಅವರ ಅಂತ್ಯಕ್ರಿಯೆ ಕೂಡ ನೆರವೇರಿಸಲಾಯಿತು. ಬಟ್ ಇನ್ನೂ 2 ಮಿಸ್ಸಿಂಗ್. ಹಾಗಾಗಿ ಅವರ ಪತ್ತೆಗೂ ಕೂಡ ಈಗ ಕಾರ್ಯಾಚರಣೆ ಆಗಬೇಕಾಗಿದೆ. ಒಂದು ಪ್ರಶ್ನೆ ಇದ್ದಿದ್ದು, ಚಾಲಕ ಅರ್ಜುನ್ ಬದುಕಿರಬಹುದು, ಅರ್ಜುನ್ ಬದುಕಿದ್ದಾರೆ, ಅವರನ್ನ ರಕ್ಷಣೆ ಮಾಡಲೇಬೇಕು ಅನ್ನುವಂತಹ ಒತ್ತಡ ಇತ್ತು. ಕಾರಣ ಗುಡ್ಡ ಕುಸಿತ ಆಗಿರುವ ಜಾಗದಲ್ಲೇ ಟ್ರಕ್ ಸಿಲುಕಾಕಿಕೊಂಡಿತ್ತು ಅನ್ನುವಂತಹ ಅನುಮಾನ ಇತ್ತು. ಬದಲಾಗಿ ಈಗ ಗಂಗಾವಳಿ ನದಿಯಲ್ಲಿ ಪತ್ತೆಯಾಗಿದೆ. ಶರವಣನನ್ನು ನಾವು ಹಿಡಿದೇ ಮಾತಾಡ್ತಾ ಇದ್ದೇವೆ. ನಾವು ಶರವಣನ ಬಾಡಿಯನ್ನು ಎಂತ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಹಾಫ್ ಬಾಡಿ ಸಿಕ್ಕಿತ್ತು ನೋಡಿ, ಅದು ನಾವು ಶರವಣನ ಲೆಕ್ಕದಲ್ಲಿ ಇಟ್ಕೊಂಡಿದ್ದೇವೆ. ಅದು ದಡೇವನ್ನ ಶರವಣನ ಲೆಕ್ಕ ಅದು ಆ ಥರ ಇಟ್ಕೊಂಡಿದ್ದೇವೆ. ಹಾಫ್ ಬಾಡಿ ಒಂದು ಸಿಕ್ಕಿದೆಲ್ಲ, ಹಾಫ್ ಬಾಡಿ ಶರವಣಂದು ಅಲ್ಲ ಅಂತಾದರೆ 4 ಜನ ಆಗ್ತಾರೆ. DNA ಟೆಸ್ಟ್ನಲ್ಲಿ DNA ಟೆಸ್ಟ್ ರಿಸಲ್ಟ್ ಇವತ್ತು ಸಂಜೆ ಬರ್ಬೋದು ಅಥವಾ ನಾಳೆ ಬೆಳಿಗ್ಗೆ ಬರ್ಬೋದು. ಶರವಣನನ್ನು ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. 10ನೇ ದಿನವೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕಾರಣ ಉಳಿದವರ ಪತ್ತೆಗೆ ಇದು. ಸೇನೆ, NDRF, SDRF ಸಿಬ್ಬಂದಿಯಿಂದ ನಿರಂತರವಾಗಿ ಶೋಧ. ದೆಹಲಿಯ ಖಾಸಗಿ ಏಜೆನ್ಸಿಯಿಂದ ಡ್ರೋನ್ ಮೂಲಕ ಶೋಧ ಆಗ್ತಾ ಇದೆ. 2 ಬೂಮರ್ ಯಂತ್ರಗಳ ನಿರಂತರ ಕಾರ್ಯಾಚರಣೆ ಸ್ಥಳದಲ್ಲಿ ಆಗ್ತಾ ಇದೆ. ಶಿರೂರು ಗುಡ್ಡ ಕುಸಿತ ಆಗಿರುವ ಸ್ಥಳದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ಅಪ್ಡೇಟೆಡ್ ವರ್ಷನ್ ಡ್ರೋನ್ ಅನ್ನ ಕೂಡ ಬಳಕೆ ಮಾಡಲಾಗಿದೆ. ಮತ್ತೊಂದು ಕಡೆ ಬೆಳಗಾವಿಯಿಂದ ಫೋರ್ಕ್ ಲೈನರ್ ಅನ್ನ ಕೂಡ ತರಿಸಲಾಗಿತ್ತು. ಅದರ ಸಾಮರ್ಥ್ಯ ಅಂದ್ರೆ 20 ಅಡಿ ಆಳಕ್ಕೆ ಹೋಗಿ ಮಣ್ಣು ತೆಗೆಯುವಂತಹ ಸಾಮರ್ಥ್ಯ. ಇದೆಲ್ಲವೂ ಬಳಕೆ ಆಗಿರೋದ್ರಿಂದ ಈಗ ಟ್ರಕ್ ಪತ್ತೆ ಹಚ್ಚುವಲ್ಲಿ ಸಹಕಾರಿಯಾಗಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಸ್ವತಃ ಶಾಸಕ ಸತೀಶ್ ಸೈಲ್ ಹೇಳ್ತಾ ಇದ್ರು, ಸ್ವಂತ ಖರ್ಚಲ್ಲಿ ಈ ಫೋರ್ಕ್ ಲೈನರ್ ಅನ್ನ ಕೂಡ ತರಿಸಿದ್ರು, ಕಾರ್ಯಾಚರಣೆಗೆ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ. ಈ ಘಟನೆ ಆದಾಗಿನಿಂದಲೂ ಕೂಡ ಸಚಿವ ಕೃಷ್ಣ ಬೈರೇಗೌಡರ ಆದಿಯಾಗಿ ಶಾಸಕ ಸತೀಶ್ ಸೈಲ್ ಆಗಿರಬಹುದು, ಮಂಜೇಶ್ವರದ ಶಾಸಕ ಅಶ್ರಫ್ ಆಗಿರಬಹುದು, ಸ್ಥಳದಲ್ಲಿ ಬೀಡು ಮೂಲಕ ಪ್ರತಿಯೊಂದರಲ್ಲೂ ಕೂಡ ಅವರು ವೀಕ್ಷಣೆ ಮಾಡೋದಾಗಿರಬಹುದು, ಅಧಿಕಾರಿಗಳಿಗೆ ಬೇಕಾಗಿರುವಂತಹ ಸಹಾಯ ಇದೆಲ್ಲದರಲ್ಲೂ ಕೂಡ ಜೊತೆಗೆ ಇದ್ರು. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಹಾಗಾಗಿ ಆ ಭಾಗದ ಜನರಿಗೆ ನಾವಿದ್ದೀವಿ ಅನ್ನುವಂತಹ ಧೈರ್ಯವನ್ನ ತುಂಬಿದ್ರು. ಸದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಇದೇ ಡ್ರೋನ್ ಬಳಕೆ ಮಾಡಿ ಮತ್ತೆ ಈಗ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಕಡೆ ಟ್ರಕ್ ಏನು ಗಂಗಾವಳಿ ನದಿಯಲ್ಲಿ ಪತ್ತೆಯಾಗಿದೆ. ಬಟ್ ಅದನ್ನ ಮೇಲಕ್ಕೆತ್ತೋದಿದೆಯಲ್ಲ, ಅದು ಸುಲಭದ ಮಾತಲ್ಲ, ಅದು ಕೂಡ ಸವಾಲಿನ ಕೆಲಸ. ಹಾಗಾಗಿ ಅದನ್ನ ಹೇಗೆ ಮೇಲಕ್ಕೆತ್ತೋದು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಚರ್ಚೆ ಮಾಡ್ತಿದ್ದಾರಂತೆ. ಅದನ್ನ ಮೇಲಕ್ಕೆತ್ತುವ ಕಾರ್ಯ ಆಗಬೇಕು. ಅದರಿಂದ ಚಾಲಕ ಅರ್ಜುನನ ಪರಿಸ್ಥಿತಿ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 10ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆ ಸಂಜೆ ಘಟನಾ ಸ್ಥಳದಲ್ಲಿ ವಿಶೇಷವಾಗಿ ಆರ್ಮಿ, ನೇವಿ ಮತ್ತು NDRF, SDRF ತಂಡಗಳು ಕೂಡ ಶೋಧ ಕಾರ್ಯವನ್ನು ನಡೆಸಿದವು. ಆದರೆ ಗಂಗಾವಳಿ ನದಿಯಲ್ಲಿ ನೀರಿನ ಹರಿವು ಜಾಸ್ತಿಯಾಗಿದ್ದರಿಂದ ಶೋಧ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು. ಅದರಲ್ಲದೆ ಕೂಡ ಖಚಿತಪಡಿಸಿಕೊಳ್ಳಲು ಕೂಡ, ಯಾಕಂತ ಹೇಳಿದ್ರೆ ಈಗಾಗಲೇ ಕೇರಳ ಮೂಲದ ಅರ್ಜುನ್ ಅವರ ಲಾರಿ ಸಿಲುಕಿದ ಹಿನ್ನೆಲೆಯಲ್ಲಿ ಅದನ್ನು ಖಚಿತಪಡಿಸಿಕೊಳ್ಳಲು ವಿಶೇಷ ತಂತ್ರಜ್ಞಾನಗಳ ಮೂಲಕ ಒಂದು ಸ್ಥಳವನ್ನು ಗುರುತು ಮಾಡಲಾಗಿರುವಂಥದ್ದು. ಈ ಕಾರ್ಯಾಚರಣೆಗೆ ಯಾವುದೇ ರೀತಿ ಅಡ್ಡಿಯಾಗಬಾರದೆಂಬ ಕಾರಣಕ್ಕೆ 3 ಕಿಲೋಮೀಟರ್ ಹಿಂಬದಿಯೇ ನಮ್ಮೆಲ್ಲ ಮಾಧ್ಯಮದವರನ್ನು ಕೂಡ ಸಾರ್ವಜನಿಕರು ಕೂಡ ತಡೆ ಹಿಡಿಯಲಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಘಟನಾ ಸ್ಥಳದಿಂದ 3 ಕಿಲೋಮೀಟರ್ ಹಿಂಬದಿಯೇ ಸಂಬಂಧಪಟ್ಟ ಪೊಲೀಸರು ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಸಾರ್ವಜನಿಕರಿಗೆ ನಿರ್ಭಯವನ್ನು ಕೂಡ ಹೇಳಿದೆ. ಯಾಕಂತಂದರೆ ಕಾರ್ಯಾಚರಣೆಗೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗಲಿಕ್ಕಿಲ್ಲ. ನಿನ್ನೆ ಜಿಲ್ಲಾಧಿಕಾರಿಗಳು ತಿಳಿಸಿದಂತೆ ಇವತ್ತಿನ ಒಂದು ಕಾರ್ಯಾಚರಣೆಯಲ್ಲಿ ಕೂಡ ದೆಹಲಿಯ ಏಜೆನ್ಸಿ ಬಂದು ಇಲ್ಲಿ ಕಾರ್ಯವನ್ನು ನಡೆಸುತ್ತೆ ಮತ್ತು ವಿಶೇಷವಾಗಿ
ವಿಶೇಷವಾಗಿ ಡ್ರೋನ್ಗಳ ಮೂಲಕ ಈ ಒಂದು ಕಾರ್ಯಾಚರಣೆ ನಡೆಸಲಾಗುತ್ತೆ. ಬಹಳ ಪ್ರಮುಖವಾಗಿ ಕೇರಳ ಮೂಲದ ಅರ್ಜುನ್ ಇರುವಂತಹ ಭಾರತ್ ಬೆಂಜ್ ವಾಹನ ಕೂಡ ಸ್ಥಳದಲ್ಲಿ ಪತ್ತೆಯಾಗಿರುವ ಮಾಹಿತಿಯನ್ನು ಖಚಿತಪಡಿಸಿದ್ದಾರೆ. ಅದೇ ಸ್ಥಳದಲ್ಲಿ ಕೂಡ ಇವತ್ತು ಮುಳುಗು ತಜ್ಞರು ಕೂಡ ನೀರಿನಲ್ಲಿ ಮುಳುಗಿ ಆ ಒಂದು ಸ್ಥಳಕ್ಕೆ ತೆರಳಿ ಮತ್ತು ವಾಹನವನ್ನು ಎತ್ತುವ ಒಂದು ಕಾರ್ಯಕ್ಕೆ ಸಹಕಾರ ಕೂಡ ನೀಡಲಿದ್ದಾರೆ. ನೋಡ್ತಾ ಇರ್ಬೋದು, ರೆಸ್ಕ್ಯೂ ತಂಡಗಳ ಒಂದು ಸಿಬ್ಬಂದಿಗಳು ಕೂಡ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದ್ದಾರೆ. ಇವರೆಲ್ಲರೂ ಕೂಡ ಕೇರಳದಿಂದ ಬಂದಂತಹ ರೆಸ್ಕ್ಯೂ ತಂಡಗಳ ಸದಸ್ಯರು ಕೂಡ ಆಗಿರುವಂಥದ್ದು. ಕಳೆದ 10 ದಿನಗಳಿಂದ ಈ ಒಂದು ಕಾರ್ಯಾಚರಣೆ ನಡೀತಿದೆ. ಜುಲೈ 16ರಿಂದ ಈವರೆಗೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಸಂಬಂಧಪಟ್ಟ ಎಲ್ಲರೂ ಕೂಡ ರಕ್ಷಣಾ ತಂಡಗಳು ಕೂಡ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಹಳ ಪ್ರಮುಖದ ಒಂದು ಘಟ್ಟ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಲಾರಿಯನ್ನು ಎತ್ತುವ ಒಂದು ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಮೇಜರ್ ಇಂದ್ರಬಾಲನ್ ಅವರ ಉಸ್ತುವಾರಿಯಲ್ಲಿ ಇವತ್ತು ಆರ್ಮಿ ತಂಡಗಳು ಕೂಡ ಕೆಲಸ ಮಾಡ್ತಾರೆ. ನೇವಿ ತಂಡಗಳು ಕೂಡ ಕೈ ಜೋಡಿಸಲಿದೆ ಮತ್ತು ಡ್ರೋನ್ಗಳ ಮೂಲಕ ಈ ಒಂದು ಸ್ಥಳದಲ್ಲಿ ಮತ್ತೆ ಪರಿಶೀಲನೆ ನಡೆದ ಬಳಿಕ ಮತ್ತೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಬೆಳವಣಿಗೆಗಳು ನಡೆಯುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನೊಂದೆಡೆ ಇವತ್ತು ಭಾಳ ವಿಶೇಷವಾಗಿ ಸ್ಥಳದಲ್ಲಿಯೇ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಕೂಡ ಯಾವುದೇ ಡಿವೈಸ್ಗಳಾಗಲಿ ಮೊಬೈಲ್ಗಳನ್ನು ಯೂಸ್ ಮಾಡಲು ನಿರ್ಬಂಧವನ್ನು ಕೂಡ ಹೇರಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡೊಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.